ಇವತ್ತು ನಾನು ಬಾಂಗಡೆ ಮೀನಿನ ಸಾರು ಮಾಡ್ತಾಯಿದ್ದೇನೆ. ಮೊದಲಿಗೆ ಬಾಂಗಡೆಯನ್ನು ಚೆನ್ನಾಗಿ ತೊಳೆದಿದ್ದೇನೆ. ಆಮೇಲೆ ಜೀರಿಗೆ ಹಾಕಿದ ಮೇಲೆ ಒಂದು ಕೊಬ್ಬರಿ, ಹಸೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸೆ ಶುಂಠಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಒಂದು ಅರ್ಧ ಉಳ್ಳಾಗಡ್ಡಿ, ಆಮೇಲೆ 4 ಟೊಮೆಟೊ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಸ್ವಲ್ಪ ಹುಣಸೆಹಣ್ಣು ತಗೊಂಡು ನೆನೆಯಲು ಹಾಕಿ ಅದರ ರಸವನ್ನು ತೆಗೆದು ಒಲೆ ಹಚ್ಚಿ ಬಾಣಲಿ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕಿ, ಆಮೇಲೆ ಕಾದ ಮೇಲೆ ಉಳ್ಳಾಗಡ್ಡಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಮಾಡಿದ ಮೇಲೆ ಮೀನು ಹಾಕಬೇಕು. ಮೀನು ಹಾಕಿ ಹುಣಸೆಹಣ್ಣು ರಸವನ್ನು ಹಾಕಿ ಸ್ವಲ್ಪ ಬಿಟ್ಟು ಅಚ್ಚದ ಖಾರದ ಪುಡಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಲೋ ಫ್ಲೇಮ್ ಇಡಬೇಕು. ರುಚಿಗೆ ತಕ್ಕಷ್ಟು ಖಾರ ಹಾಕಿ ಆಮೇಲೆ ಸ್ವಲ್ಪ 4 ಹಸಿಮೆಣಸಿಕಾಯನ್ನು ಹಾಕಬೇಕು. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಖಾರವನ್ನು ಫ್ರೈ ಮಾಡಿದ ಮೇಲೆ ಹಸಿಮೆಣಸಿನಕಾಯಿ 4 ಹಾಕಿ ಆಮೇಲೆ ಲೋ ಫ್ಲೇಮಿಂದ ಗ್ಯಾಸ್ ಮೀಡಿಯಮ್ಗೆ ತೆಗೆದುಕೊಂಡು ಬಂದು ಪೇಸ್ಟನ್ನು ಹಾಕಬೇಕು. ಕೊಬ್ಬರಿಯ ಪೇಸ್ಟನ್ನು ಹಾಕಿ ಆವಾಗಲೇ ಮಿಕ್ಸಿ ಮಾಡಿದ ಪೇಸ್ಟನ್ನು ಹಾಕಿ ನಮಗೆ ಎಷ್ಟು ನೀರು ಬೇಕು, ಎಷ್ಟು ಸಾಂಬಾರು ಬೇಕು ಅಷ್ಟು ನೀರು ಹಾಕಬೇಕು. ಕುದಿ ಬಂದ ಮೇಲೆ ಕೊತ್ತಂಬರಿ ಹಾಕಿ ಸಾಂಬಾರನ್ನು ರೆಡಿ ಆಯಿತು.